ಅಮ್ಮ ವರದಕ್ಷಿಣೆ ತರಲಿಲ್ಲ ಅಣ್ಣಯ್ಯ, ಏನೂ ಇಲ್ಲ. ಈ ಬಿತ್ತಿ ಬಂದ್ಬಿಟ್ಟು ಮನೆ ಒಳಗಡೆ ಸೇರ್ಕೊಬಿಟ್ಲು. ಅಮ್ಮ ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮದುವೆಗೆ ಏನು ಮಾಡೋಣಮ್ಮ, ನೀನೇ ಹೇಳ್ದೆ 50-50 ಲಕ್ಷ ವರದಕ್ಷಿಣೆ ಕೊಟ್ಬಿಟ್ರೆ ಒಳ್ಳೊಳ್ಳೆ ಮನೆಯವ್ರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡೋಣ ಹೇಳು ನೀನೇ. ನನಗಂತೂ ಸಾಕು ಬೇಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಏನು ಮಾಡೋದು ಏನು ಕತೆಯೋ. ಅಲ್ಲ ಕಣಮ್ಮ, ಅವಳು ಬಂದು ಮಹಾರಾಣಿ ಥರ ಹೋಗ್ಬಿಟ್ಟು ರೂಮಾಗ ಆರಾಮಾಗಿ ಸೇರ್ಕೊಂಡವಳೆ. ತೆಗಿಯೋದು ಇಲ್ಲ ಏನೂ ಇಲ್ಲ ಬಾಕ್ಲ. ನಾವೇ ನಿನ್ನೆ ಅವರೇ ಮಾಡ್ಬೇಕು ಎಲ್ಲ ಕ್ಯಾಮೇನೂ. ನಾವೇ ನಿನ್ನೆ ಅವಳನ್ನ ಮನೆಯಿಂದ ಆಚೆ ಕಡೆ ಕಳಿಸಿದ್ರೆ ಪ್ರಾಬ್ಲಮ್ಮು. ಅವಳಷ್ಟು ಅವಳೆ ನಿನಿಯ ಮನೆಯಿಂದ ಹೋದ್ರೆ ಪ್ರಾಬ್ಲಮ್ ನಿನಿಯ ಇಲ್ಲ ಕಣ್ಮಗಳೇ. ನೋಡು, ನಾವೇನೇ ತೊಳಬಾರ್ದು, ಪೊಲೀಸ್ ಸ್ಟೇಷನ್ ಗಂಟ ಹೊಂಟೋಯ್ತಾರೆ. ಈಗ ನೋಡು, ನಾವು ಕೂಡ ಟಾರ್ಚರ್ಗೆ ಅವಳೆ ನಿನಿಯ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಡ್ಬೇಕು. ಹಂಗೆ ಮಾಡಬೇಕು ಸರಿನಾ? ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನೇ ಹಿಂಗೆ ಇದು ಮಾಡಿಬಿಡ್ತಾರೆ. ನಿಮ್ಮ ಅಣ್ಣಯ್ಯ ಎಲ್ಲೋದಾ? ನಮ್ಮ ಅಣ್ಣಯ್ಯನ ಎಲ್ಲ ಬಿದ್ದೋದ್ನೋ ಇಲ್ಲ ಅವಳಿಂದ ತಿರ್ಕೊಂಡು ಬಿದ್ದೋನೇನೋ ನಾಕಾಣೆ. ಅಲ್ಲ ಕಣಮ್ಮ, ಆ ಅಪ್ಪ ಎಷ್ಟು ದಿನ ಆಯ್ತು ಕಣಮ್ಮ ಕಾಸಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಈಷ್ಟು ದಿನ ಆದ್ರೂ ಬರ್ಲಿಲ್ವಲ್ಲಮ್ಮ ಅಪ್ಪಯ್ಯನೂ. ಏನಾರ ಮಾಡಿ ಆಸ್ತಿ ಪಾಸ್ತಿನಾದ್ರೂ ಎಲ್ಲ ಬರ್ಸ್ಕೊಬಿಡ್ಬೋದಿತ್ತಲ್ಲ. ಸಮಾಧಾನ ಮಾಡ್ಕ, ಎಲ್ಲನೂ ಬರ್ಸ್ಕೊಳ್ಳಿ. ಆ ಮನೆಯಾಳಿಗೆ ಮೊದಲು ಏನು ಮಾಡ್ತಾವಳೆ ಅಂತ ನೋಡಿ ಆಮೇಲೆ ನಿಮ್ಮ ಅಣ್ಣಯ್ಯ ಜೊತೆಗೆ ಸೇರ್ಕೊಬಿಟ್ಟು ಏನಾರ ನಮಗೆ ತಿರ್ಗೇಟ್ ಕೊಟ್ಟೋಳು. ಬಾ, ಮೊದಲು ನಿನ್ನ ಒಳ್ಳೆ ಮನೆ ಸೇರ್ಸೋದೇ ನಿನ್ನ ಮುಖ್ಯ. ಬಾಮ್ಮ. ನೋಡ್ರಿ, ಆಗಿದ್ದಾಗೋಯ್ತು. ಇನ್ಮ್ಯಾಲೆ ನಾವು ಚೆನ್ನಾಗಿರೋದನ್ನ ನೋಡ್ಕೊಳ್ಳೋಣ ಸರಿನಾ? ಈಗ ನಿಮ್ಮ ಮನೇಲಿ ಒಪ್ಕೊಂಡಿದ್ದಾರೆ, ನಾವು ಮನೆಗೆ ಬಂದಿದ್ದೀವಿ. ಇನ್ಮೇಲೆ ನಮ್ಮದು ನಿಮ್ಮದು ಸಂಸಾರ ಎಲ್ಲ ಚೆನ್ನಾಗಿರ್ಬೇಕಲ್ವಾ? ನಿಮ್ಮ ತಂಗಿನೂ ಒಂದು ಒಳ್ಳೆ ಮನೆ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟು ಹೆಂಗನೂ ಚೆನ್ನಾಗಿ ಆರಾಮಾಗಿರ್ಬೋದಲ್ವ? ನಾವೂ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನದ್ದೆಲ್ಲ ತಪ್ಪಾಯಿತು. ಈಗ ನಾವಿಬ್ರು ಹ್ಯಾಪಿಯಾಗಿರೋಣ ಸರಿನಾ? ನೀನಂತೂ ಅವತ್ತು ಹೆಂಗಿದ್ದೋ ಇವತ್ತು ಹಂಗೆ ಇದೆಯಾ. ನೀನು ಮ್ಯಾಲ್ ಕ್ವಾಪ ಐತೆ ಸ್ವಲ್ಪ, ಆದ್ರೂ ಅದು ಏನು ಮಾಡೋಕ್ಕಾಗ್ತೈತೆ ಹೇಳು. ಏನೋ ನಡೆದೋಯ್ತು ಎಲ್ಲನೂ. ಏನ್ಲ ಮಾಡ್ತಾ ಇದೆಯಾ ಇಲ್ಲಿ? ಏನಿಲ್ಲಮ್ಮ, ಸುಮ್ಮನೆ ಮಾತಾಡ್ತಾ ಇದ್ದೆ ಅಷ್ಟೇನೆ ಗೌರಿ ಹತ್ರ. ಏನ್ಲ ಮಾತಾಡ್ತಾ ಇದ್ಯಾ? ಹೋಗಿ ಮೊದಲು ಅಲ್ಲಿ ಕೆಲಸದವ್ರಿಗೇನೋ ದುಡ್ಡು ಕೊಡ್ಬೇಕಂತೆ. ಬೀರುನಾಗೆ ದುಡ್ಡು ಎತ್ಕೊಂಡು ಕೊಡೋಕೆ ಸುಮ್ಮನೆನೇ. ಅಲ್ಲ ಕಣಲ್ಲ, ಇವಳು ನಮ್ಗೆ ಎಷ್ಟು ಮೋಸ ಮಾಡೋಳೆ. ಮೋಸಕ್ಕಿನ್ನ ಮೋಸ ಇನ್ನೇನಿತದೆ ಹೇಳು. ನೋಡು, ಅವಳ ಕತೆ ಬಿಟ್ಬಿಡು. ಅವಳ ಸವಸಕ್ಕೆ ನೀನು ಹೋಗಕ್ಕೆ ಹೋಗ್ಬೇಡ. ಮರುವಾದಿನಾಗ ನಡಿ ಸುಮ್ಕೇಣಿಯ ಹೊಲ್ಸ್ ಕಡೆಗೆ ಹೋಗಿ ನೋಡ್ಕೊತೀನಿ. ಈ ಮನೆಯಾಳಿ ನಾ ಮಾತಾಡಿಸ್ಕೊಡೋದು ನೀನು. ಹಂಗಲ್ಲಮ್ಮ, ಅದು ಇಲ್ಲ ಇದು ಇಲ್ಲ. ನೋಡು, ನಾನು ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ನೀಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನಗೂ ಚೆನ್ನಾಗಿ ಗೊತ್ತು ಸರಿನಾ? ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೋದು ಕಲ್ತ್ಕ. ಹೋಗಿ ಕ್ಯಾಮೆ ಮಾಡು. ಇವಳು ನಿನಗೆ ಮೋಸ ಮಾಡೋಳೆ ಕಣ್ಲಾ, ಜೈಲ್ಗೆ ಹಾಕ್ಸವಳೆ, ಎಲ್ಲ ಮಾಡೋಳೆ. ಇಷ್ಟಾದ್ರೂ ನಿನ್ಗೇನು ಗಂಡ್ಸಲ್ವಾ? ನಿನ್ಗೇನು ಮಾನ ಮರ್ವದಿಲ್ವಾ? ಗಂಡ್ಸಾಗಿರೋನು ಯಾರು ಹಿಂಗೆ ಹೆಂಡ್ತಿ ಸ್ಯಾರ್ಗಿಡ್ಕೊಂಡು ಹಿಂಗೆ ಬಿದ್ದು ಸಾಯಲ್ಲ. ಮೊದಲು ತೊಲ್ಗು ಇಲ್ಲಿ. ನಿನ್ನ ತಂಗಿ ಮದುವೆ ಮಾಡ್ಬೇಕು. ಇನ್ನೂ 50 ಲಕ್ಷ ರೂಪಾಯಿ ಎಲ್ಲಿ ಹೊಂದಿಸ್ಬೇಕಪ್ಪ, ಎಲ್ಲಿ ತರಬೇಕಪ್ಪ ಅಂತ ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ರೆ ಬರಿಗೈ ಎಲ್ಲಾಡ್ಸ್ಕೊಂಡು ಬಂದ್ಬಿಟ್ಟವಳಲ್ಲ ಈ ಮನೆಯಾಳಿ ಬರಿಗಯ್ಯ. ಎಲ್ಲಿಂದ ನಿಂಗೆ ತಂದ್ಬಿಟ್ಟು ಇಡ್ರಿಸ್ತಾಳೆ. ನಡಿ ಈಚೆ ಕಡೆಗೆ ಸುಮ್ಕೆನೆ ಹೋಗಿ ಹೊಲದ ಕಡೆ ಹೋಗ್ಬಿಟ್ಟು ಕಾಸು ಕಿಸೆಲ್ಲ ಕೊಟ್ಟು ಕೂಲರ್ಗೆ ಬಾ ಹೋಗು. ಅತ್ತೆ, ಏನತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಗಂಡ ಹೆಂಡತಿ ಜೊತೆಗಿರೋದು ನೀವು ಸಹಿಸಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಹತ್ರ ಚೆನ್ನಾಗಿರ್ತೀನಿ ಅಂತ ಮಾತಾಡ್ತಿದ್ದಾರೆ ತಾನೇ? ಅವ್ರು ನನ್ನ ಜೊತೆ ಚೆನ್ನಾಗೇ ಇರ್ತಾರೆ. ನೀವ್ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೋ ಏನು? ಯಾವ ತಾಯಿ, ನಾನೇನು ಗಂಡ ಹೆಂಡ್ರನ್ನ ದೂರ ಮಾಡಕ್ಕೆ ನೋಡ್ತಿಲ್ಲ. ಅವನು ನನ್ನ ಮಗ, ನನಗೆ ಹಂಗ್ ಬೇಕೋ ಹಂಗೆ ಇದು ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀನಿಯ ಸುಮ್ಮನೆ ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಇಲ್ಲ ಮೂರೊತ್ತು ನಿನ್ ಸ್ಯಾರ್ಗಿಡ್ಕೊಂಡು ಕುಂತ್ಕೊಬಿಡ್ತಾನೆ. ಇಲ್ಲೇನೆ ನೀ ಬೆಡ್ರೂಮಾಗ ಕುಂತ್ಕೊಬಿಡಿ. ಕೂಳ ಯಾರನ್ನ ಕೊಡ್ತಾರೆ, ನೀರು ಯಾರು ಕೊಡ್ತಾರೆ? ಹೋಗ್ ಸುಮ್ಕೇನಿಯ, ಹೋಗ್ಲಾ ಸುಮ್ಕೇನಿಯ, ಕ್ಯಾಮೆ ನೋಡೋಗ್ಲಾ. ಮೀನಂದ್ಕಿತ ಎಂಡ್ರ ಜೊತೆ ಇರೋದನ್ನ ನೋಡ್ಬೇಕಂತೆ. ಮಾಡ್ರದೆಲ್ಲ ಸಾಕುತ್ತವ ಸಾಕು. ಎಲ್ಲನೂ ಊರ್ ಮುಂದೆ ಎಲ್ಲನೂ ಚೆನ್ನಾಗಿ ತಿನ್ಸವಳೆ ಏಟ್ನ. ಆದ್ರೂ ಇನ್ನ ತಿರ್ಗ ಎಂಡ್ರು ಅಂತ ಸ್ಯಾರ್ಗಿಡ್ಕೊಂಡು ಹೋಗವನಿ. ಸಾಲದೆಲ್ಲೇ ಪೊಲೀಸ್ ಅಮ್ಮ ತಕೊಂಡು ಚೆನ್ನಾಗಿ ಹಾಕೊಂಡು ರುಬ್ಬಿದ್ದು ಇನ್ನ ರುಬ್ಬಿಸ್ಕೋಬೇಕು ಅಂತ ನಿಂಗೆ ಆಸೆ ಪಾಸೆ ಐತೆ ನಿನಗೆ? ಅಯ್ಯೋ ಇಲ್ಲ ಕಣಮೋ. ಹಂಗಾರೆ ಮುಚ್ಕೊಂಡು ಹೋಗು ಇಲ್ಲಿಂದ. ಹೋಗು ಅಂತ ಹೇಳುದ್ನಲ್ಲ, ತೊಲಗು ಸುಮ್ಕೆನೆ ನೀಯ. ಸರಿಯಮ್ಮ, ಆಯ್ತು. ನೀನ್ ಹೆಂಗ್ ಹೇಳಿದ್ರು ಹಂಗೇನೆ. ರೀ ಏನೇ ರೀ, ಅದನ್ನ ನೋಡ್ಕೊಳಕ್ಕೆ ತುಂಬಾ ಜನ ಕೆಲಸದವ್ರು ಇರ್ತಾರೆ, ಬುಡಿ ನೋಡ್ಕೋತಾರೆ. ನೀವ್ ಯಾಕೆ ಸುಮ್ಮನೆ ಇವಾಗ ಆ ಕೆಲಸ ಎಲ್ಲ ಮಾಡಕ್ ಹೋಗ್ತೀರಾ? ನಾನು ಇವತ್ತು ಬಂದಿದ್ದೀನಿ, ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು ಈ ರೂಮಲ್ಲಿ. ನಂಗೆ ಸ್ವಲ್ಪ ಸಹಾಯ ಮಾಡಿ ಪ್ಲೀಸ್. ಮಗ, ಛೇ, ನೀವು ಒಂದಿದ ಗಂಡ ಹೆಂಡತಿ ಚೆನ್ನಾಗಿರಕ್ಕೂ ಬಿಡ್ತಾ ಇಲ್ವಲ್ಲ ನೀವಂತೂ. ಎಂಥ ಮನೆನೋ ಎಂಥ ಅತ್ತೆನೋ. ನೋಡು, ಇದೇ ನಿಮ್ಮ ಅಮ್ಮನ ಮನೆ ಅಲ್ಲ, ನಿಮ್ಮ ಅಪ್ಪನ ಮನೆ ಅಲ್ಲ. ನೀನು ಬಂದಿದ್ ರೂಮಾಗೆಲ್ಲ ಸೇರ್ಕೊಳಕ್ಕೆ. ಇದು ನನ್ನ ಮಗಳದು. ಸರಿನಾ? ನನ್ನ ಮಗಳು ಈ ರೂಮಾಗಿರೋದು. ನನ್ನ ಮಗಳಿಗೆ ಈ ಬೆಡ್ ಮೇಲೆ ಬಿಟ್ಬಿಟ್ಟು ಬೇರೆ ಬೆಡ್ ಮೇಲೆ ನಿದ್ದೆ ಬರಕ್ಕಿಲ್ಲ. ಏನಾದ್ರು ನಿಮ್ಮ ಅಪ್ಪನ ಏನಾದ್ರು ಸಂಪಾದನೆ ಮಾಡಿ ಮಡಗಿದ್ರಿ ಎಲ್ಲಾದ್ರೂ ತಂದ್ಬಿಟ್ಟು ಮನಿಕ ಬೇಡ ಅಂತಂದ್ರೆ ಯಾರು? ಹೋಗಿ ಬೇರೆ ರೂಮ್ ಹುಡಿಕ ಹೋಗು. ಅಲ್ಲಿ ನಮ್ಮ ಮನೆ ಕೆಲಸದವ್ರಿಗೆ ಅಂತ ಕೊಟ್ಟಿದ್ದೆ ಒಂದು ರೂಮ. ಹೋಗ್ಬಿಟ್ಟು ಆ ರೂಮಾಗ ಬೇಕಾರಿರು. ಈ ರೂಮು ನನ್ನ ಮಗಳು ರೂಮು. ನನ್ನ ಮುಂದೆ ಮದುವೆ ಆದ್ರೆ ಅವಳಿಗೂ ರೂಮ್ ಬೇಕಲ್ಲ. ಎಲ್ಲ ಸೇರಿ ಅವಳಿಗೆ ಹೆಂಗ್ ಬೇಕೋ ಹಂಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡವಳೆ. ಈ ಮನೆಗೆ ನಿಮ್ಗೆ ಎಷ್ಟು ಅಧಿಕಾರ ಐತೋ ಅಷ್ಟೇ ಅಧಿಕಾರ ನನಗೂ ಐತೆ. ನಾನು ಇಲ್ಲೇ ಇರಬೇಕು ಅಂತಾನೆ ಡಿಸೈಡ್ ಮಾಡಿದ್ದೀನಿ. ನಾನು ಇದೇ ರೂಮಲ್ಲಿ ಇರ್ತೀನಿ. ಯಾಕೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನಾನು ಇದೇ ರೂಮಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಆವಾಜ್ ಆಗ್ತೀನಿ ನಾನು? ಇದು ನನ್ನ ರೂಮು. ಸರಿ, ನೀನು ಇಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಇಬ್ರು ಇದೇ ರೂಮಾಗಿರೋಣ. ಅಮ್ಮ, ನನಗೇನು ಬೇಜಾರಿಲ್ಲ. ಇವಳಿರೋ ರೂಮಾಗೇನೆ ನಾನು ಇರ್ತೀನಿ. ಹೇಳು, ನನ್ನ ಬಟ್ಟೆ ಬರೆ ಎಲ್ಲ ಇಲ್ಲೇ ಬಿದ್ದವಲ್ಲ, ಇಲ್ಲೇ ಇರ್ತೀನಿ. ಇವಳು ಮನೆ ಕಣ್ಲಿ ನಾನು ಮನೆ ಕತ್ತೀನಿ. ಇವಳ ಹತ್ರ
ಸರಿ ಬಿಡಿ, ಏನಿದೊಂದೇನು ರೂಮಲ್ಲ, ಬೇರೆ ರೂಮಾಗಾದ್ರೂ ಹೋಗಿರ್ತೀನಿ. ನನ್ನನ್ನು ಇಲ್ಲಿಂದ ಓಡ್ಸಕ್ಕೆ ನೀವು ಎಷ್ಟು ಪ್ರಯತ್ನ ಪಟ್ರು ಓಡ್ಸಕ್ಕಂತೂ ಸಾಧ್ಯನೇ ಇಲ್ಲ, ಸರಿನಾ? ಈ ಕೊಬ್ಬಿನ್ಗೆ ನನ್ನ ಮಗನ ಬುಟ್ಟಿಗೆ ಹಾಕಬೇಕು ಅಂತ ಶಾನೆ ಪಿಲನ್ ಮಾಡ್ತಾವಳೆ ಮಗಳೇ. ಹುಷಾರಾಗಿರು, ಇವ್ರ ಮ್ಯಾಲ ಕಣ್ಣಿಕ್ಕಿರು. ನಿಮ್ಮ ಅಣ್ಣಯ್ಯ ಮೊದಲೇ ಒಂಚೂರು ತೊಳ್ಕು ಬಳ್ಕು ತೋರಿಸ್ಬಿಟ್ಟು ಬುಟ್ಟಿಗೆ ಹಾಕಬಿಟ್ಟು ಆಮೇಲೆ ನಿನ್ನ ಮದುವೆನೂ ಮಾಡಕ್ಕಿಲ್ಲ, ಎಲ್ಲ ಯಾಮರ್ಸಾಕ್ಬಿಡ್ತಾನೆ ಅಷ್ಟೇನೆ. ಹುಷಾರಾಗಿರು. ಯಾವ್ದನ ಒಂದು ಒಳ್ಳೆ ಹುಡುಗನ ನೋಡ್ಬಿಟ್ಟು ಆದಷ್ಟು ಬೇಗನೆ ನೆತ್ತಾಗೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ರಾಣಿ ಥರ ಇರುವಂತೆ. ಅದಕ್ಕೂ ಮುಂಚೆ ಅಪ್ಪನ ಅರ್ಜೆಂಟಾಗಿ ಬರೋಕ್ಕೆ ಕೇಳು. ಅಪ್ಪ ಬಂದಿದ ತಕ್ಷಣನೇ ಎಲ್ಲ ನೀಟಾಗಿ ನಮ್ಮ ಹೆಸ್ರಿಗೆ ಏನೇನು ಬೇಕೋ ಎಲ್ಲ ಮಾಡಿಸ್ಕೊಂಡ್ಬಿಡೋಣ. ಈ ಮನೆಯಾಳಿ ಆಮೇಲೆ ಏನು ಮಾಡಂಗವಳೆ. ನಿಮ್ಮ ಅಪ್ಪ ಬರೋದನ್ನೇ ಕಾಯ್ತಾ ಇದ್ದೀನಿ. ನಿಮ್ಮಪ್ಪ ಏನೇನೋ ಪೇಪರ್ ಎಲ್ಲೆಲ್ಲಿ ಮಡ್ಗವನು ನಾ ಕಾಣಿ. ನನಗೆಲ್ಲ ಓದಕ್ಕೆ ಬರಂಗಿದ್ದಿದ್ರೆ ನಾನು ಯಾಕೆ ಇತ್ತಿದ್ದೆ, ಏನೇನಾರೋ ಮಾಡಿಸ್ಕೊಬಿಡ್ತಾ ಇದ್ದೆ. ನೋಡೋಣ ಇರು, ಏನೋ ನಿಮ್ಮಪ್ಪ ಬರಲಿ. ಆ ಕಾಸಿ ಪಾಸಿ ಅಂತ ಹೋಗವನಿ. ಬಂದಿದ ತಕ್ಷಣ ಏನಿಯಾ ಯಾವ ಆಸ್ತಿನೂ ಬಿಡೋದು ಬೇಡ. ನೋಡಮ್ಮಿ, ಹೆಣ್ಮಕ್ಳಿಗೂ ಪಾಲೈತೆ, ನಿನಗೂ ಪಾಲು ಹಾಕಿಸ್ಕ, ಸರಿನೇ? ನಾನು ಯಾಕೆ ಬಿಡ್ಲಿ ಕಣಮ್ಮ, ನಾನು ಹಾಕಿಸ್ಕೊತೀನಿ. ಈ ಮನೆಯಲ್ಲಿ ನಾವು ಮೊದಲು ಮನೆಯಿಂದ ಉಟ್ಬೇಕು, ಅವಾಗಾದ್ರೆ ಎಲ್ಲ ಆಸ್ತಿ ನಮಗೆ ಸಿಗೋದು. ಅಲ್ಲ 50 ಲಕ್ಷ ರೂಪಾಯಿ ವರದಕ್ಷಿಣೆನೂ ಸಿಗೋದು. ಈಗ ಈ ಮನೆಯಾಗ 50 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಬಿಟ್ಟು ಎಲ್ಲ ಮಾಡ್ಕೋಬೇಕು ಅಂತಂದ್ರೆ ಸುಮ್ಕೆನಾ? ಸರಿ ತಗ, ಏನೋ ಒಂದು ಮಾಡಿದ್ರೆ ಆಯಿತು, ಯೋಚನೆ ಮಾಡೋಣ. ಈಗ ಸರಿ ಕಣಮ್ಮ, ನಾನು ಹೋಯ್ತೀನಿ, ಹೋಗ್ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ತಿರುಗಿ ಮಕ ಎಲ್ಲ ಕೆಟ್ಟೋಗ್ಬಿಡ್ತದೆ. ನೀನು ಮದುವೆ ಮಾಡೋ ಗಂಟನೂ ಮಕ ಎಲ್ಲ ಬ್ಯೂಟಿಫುಲ್ಲಾಗಿ ಇಕ್ಕಬೇಕಲ್ವಾ? ನಾನು ಹೋಯ್ತೀನಿ. ಬೀರುನಾಗೆ ಕಾಸಿ ಕಿವ್ನಿ ಎತ್ಕೊಂಡು ಹೋಗಿ ಉಜ್ಜಿಸ್ಕೊಬಿಟ್ಟು ಬಾ ಹೋಗು. ಆಯಿತು ಕಣಮ್ಮ. ಯಪ್ಪ ಯಪ್ಪ ಯಪ್ಪ, ಈಗಿನ ಕಾಲ ಸೊಸಿಗಳವ್ರಲ್ಲ ಮನೆಯ ಸೊಸಿಗಳು. ಇನ್ನೇನು ಮಾಡೋಕ್ಕಾಗುತ್ತೆ, ಈ ರೂಮಿಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ನನ್ನ ಗಂಡನ್ನ ಹೆಂಗಾದ್ರೂ ಮಾಡಿ ನನ್ನ ಕಡೆ ಕೆಳ್ಕೋಬೇಕು. ಇವಳು ಭಯದಿಂದ ಫಸ್ಟು ಮುಕ್ತಿ ಮಾಡಿಸ್ಬೇಕು ನನ್ನ ಗಂಡನ್ನ. ಹಾಗೇನೇ ಈ ಕಿತ್ತೋಗಿರೋಳವಳಲ್ಲ ನನ್ನ ನಾದ್ನಿ, ಇವಳನ್ನ ಮೊದಲು ಹೆಂಗನ ಮಾಡಿ ಮನೆಯಿಂದ ಕಳಿಸ್ಬೇಕು. ಅವಾಗೇನೇ ನನಗಂತೂ ಸಮಾಧಾನ ಆಗೋದು. ಇಲ್ಲ ಅಂದರೆ ಯಾವ ಸಮಾಧಾನನೂ ಆಗಲ್ಲ ನನಗಂತೂ. ಸುಸ್ತು. ಅಲ್ಲ, ಇಷ್ಟಾರ ಮನೆ ಇಷ್ಟೊಂದು ರೂಮ್ ಅವೆ, ಕೊಡು ಅಂದರೆ ಚೆನ್ನಾಗಿರೋ ರೂಮ್ಸ್ ಎಲ್ಲ ಕಿತ್ಕೊಂಡ್ಬಿಟ್ಟು ಯಾವುದೋ ಒಂದು ಹಳೇ ರೂಮು ಅಂತ ಹೇಳ್ಬಿಟ್ಟು ಕೊಡ್ತಾರೆ ನನಗೆ ಅಂತ. ಛೇ. ಹಲೋ, ಹಾಂ ಹೇಳಮ್ಮ. ಆಮ್ಮ, ಹೂ ಕಣಮ್ಮ, ಚೆನ್ನಾಗಿದ್ದೀನಿ. ಏನಿಲ್ಲ, ಯಾವುದೋ ಒಂದು ರೂಮ್ ಇತ್ತು, ಆ ರೂಮ್ಗೆ ಹೋದ್ರೆ ಆ ರೂಮ್ ನಂದು ನಿಂದು ಅಂತೇಳ್ಬಿಟ್ಟು ಬದಲಾಯಿಸ್ಬಿಟ್ಟು ಈ ಕಡೆ ಕಳಿಸಿದ್ರು ಕಣಮ್ಮ. ಅಯ್ಯೋ, ಬದಲಾಯಿಸಿ ಬಿಡವಮ್ಮ, ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ, ಏನಾರ ಮಾಡ್ಕೊಳ್ಳಿ. ಬಂದು ಈ ರೂಮಾಗೆ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಂಡಿದ್ದೀನಿ. ಹೌದಾ? ಇಲ್ಲ ಭಯ ಅಂತದೇನಿಲ್ಲ ಬಿಡಮ್ಮ. ವಿಹಾನ್ ಹೆಂಗವನೆ, ಚೆನ್ನಾಗವನಾ? ಹೌದಾ? ಆಯಿತು ಕಣಮ್ಮ, ಆಯಿತು. ನೀನೇ ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನು ಹೆಂಗೋ ಮಾಡ್ಕೊತೀನಿ. ನನ್ನ ಗಂಡ ಮಾತಾಡಕ್ಕೆ ಬಂದ ಕಣಮ್ಮ, ನನ್ನ ಹತ್ರ ಮಾತಾಡಕ್ಕೆ ಬಂದು ಚೆನ್ನಾಗಿ ಮಾತಾಡ್ತಾ ಇದ್ದ. ಈ ಮನೆಯಾಳಿ ನಮ್ಮ ಅತ್ತೆನೇ ಏನು ಮಾಡ್ತೀಯ, ಬಂದುಬಿಟ್ಟು ಹಾಳು ಮಾಡಿಬಿಟ್ಲು, ಸುಮ್ಮನೆ ಕರ್ಕೊಂಡೋಗ್ಬಿಟ್ಲು ಅವನ್ನ. ಅವ್ರಿಗೆ ನನ್ನ ಮ್ಯಾಲೆ ಇಷ್ಟ ಐತೆ ಇನ್ನೂ. ಆದರೆ ಇವ್ರ ಅಮ್ಮನ ಬಯೋಕ್ಕೆ ಹಂಗೋ ಹಿಂಗೋ ಆಡ್ತಾವ್ರೆ. ಸರ್ ಮಾಡ್ಕೊತೀನಿ ಹೇಳಿ ನನ್ನ ಗಂಡನ, ಏನು ತೊಂದರೆ ಇಲ್ಲ. ನಿಮಿಷ ಇರು, ಮಾಡ್ತೀನಿ. ಇದು ನಮ್ಮ ಅಜ್ಜಿ ರೂಮು. ನಮ್ಮ ಅಜ್ಜಿ ಬಂದಿರ್ತದೆ ಯಾವಾಗೂ, ನಮ್ಮ ಅಮ್ಮವ್ರಮ್ಮ ಯಾವಾಗೂ ಬಂದ್ಬಿಟ್ಟು ಇದೇ ರೂಮಾಗೆ ನೀನೇ ಇರೋದು. ನಿಮ್ಮ ಅಜ್ಜಿ ಏನಾರ ಇಲ್ಲಿಗೆ ಬಂದ್ರೆ ನಿಮ್ಮ ಅಜ್ಜಿ ಜೊತೆ ನಾನು ಮನೆ ಕತ್ತೀನಿ ಬಿಡು, ನನಗೆ ಏನು ತೊಂದರೆ ಇಲ್ಲ. ಯಾಕೆ ನಿನ್ನ ರೂಮಾಗ ಮನೆ ಕಟ್ರೆ ಬೇಡ ಅಂತದ, ಆಲಾಗ ಮನೆ ಕಟ್ರೆ ಬೇಡ ಅಂತದ? ಏನು ಎಲ್ಲ ಬಂದ್ಬಿಟ್ಟು ಆ ರೂಮ್ಗೆ ಅಂದ್ರೆ ಈ ರೂಮ್ಗೆ ಅಂತ ಹೇಳ್ಬಿಟ್ಟು ಒಂದು ಆವಾಜ್ ಆಗ್ತಾ ಇದ್ರಲ್ಲ, ಏನು ಎದ್ರಕತ್ತಿದಿ ಅಂತ ಅನ್ಕಡ್ಡ? ಯಾಕೆ ಇನ್ನೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾಲ್ಕು ಬಂದ್ಬಿಟ್ಟು ತುಂಬಾ ಕಾಟ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರಲ್ಲ ಏನು? ಅವಾಗಿಂದ ಇದು ಮೂರನೇ ರೂಮು ಬಂದು ಸೇರಿದ್ದೀನಿ, ಆದ್ರೂ ಆವಾಜ್ ಆಗ್ತಾ ಇದೆಯಾ ನೋಡು. ನಾನು ಎಲ್ರ ತರ ಸ್ಮೂತ್ ಅಲ್ಲ, ಒಂದ್ಸಲ ಜಗಳ ಮಾಡಕ್ ಶುರು ಮಾಡ್ಕೊಂಡೆ ಅಂದ್ರೆ ನಾನಂತೂ ಬಿಡಲ್ಲ, ಸರಿನಾ? ಓಕೆ, ಸುಮ್ಮನೆ ಇನ್ನೊಂದ್ಸಲ ಕಾಲ್ ಕೆರ್ಕೊಂಡು ಏನಾದ್ರು ರೂಮ್ ಹತ್ರ ಬಂದೆ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇನೆ. ನಿನಗೆ ಮಾಡ್ತೀನಿ ಇರು. ನೆಮ್ಮದಿ ಒಂದು ರೂಮ್ ಆಗಿರಕ್ಕೂ ಬಿಡಲ್ಲ, ಮೂರನೇ ರೂಮಿಗೆ ಬಂದಿದ್ದೀನಿ, ಆದ್ರೆ ಎಷ್ಟು ಆವಾಜ್ ಆಗ್ತಾರೆ ನೋಡು. ಮೊದಲನೇ ದಿನ ನೆಮ್ಮದಿಗಂತೂ ಇಲ್ಲ ಬಿಡು ನಾನಂತೂ. ಇನ್ನು ನನ್ನ ಮಗ ಇದ್ದಿದ್ರೆ ಅವನು ಹಿಡ್ಕೊಂಡು ಹೆಂಗಿರ್ಬೇಕಿತ್ತು ನಾನಂತೂ ಇಲ್ಲಿ.